ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಜರಿವು. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮು 11:30 ಆಗಿದೆ. ಮನೆಯಲ್ಲೆಲ್ಲ ಬೇಗ ಕೆಲಸ ಮುಗಿಸಿ ಈಗ ಮನೆಗೆ ಕೆಲವೊಂದು ಪಾಟ್ಸ್ ಹಾಗೆಯೇ ಪ್ಲಾಂಟ್ಸ್ಗಳನ್ನ ತರೋಣ ಅಂತ ಹೇಳಿ ಹೊರಟಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಮನೆಗೆ ಯಾವುದೇ ರೀತಿಯಾದಂತಹ ಪ್ಲಾಂಟ್ಸ್ ಅಥವಾ ಪಾಟ್ಸ್ಗಳನ್ನ ತೊಗೊಳ್ಬೇಕು ಅಂತ ಹೇಳಿದ್ರೆ ಸರ್ಜಾಪುರ ರೋಡಲ್ಲಿರುವಂಥ ಶ್ರೀ ಚೌಡೇಶ್ವರಿ ನರ್ಸರಿ ಹತ್ರನೇ ಬರ್ತೀನಿ. ಸೊ ನೋಡ್ತಾ ಇರಬಹುದು, ಫೈನಲಿ ನರ್ಸರಿನ ನಾವು ರೀಚ್ ಆಗಿದ್ದೀವಿ. ಸರ್ಜಾಪುರನಲ್ಲಿರುವಂಥ ಶ್ರೀ ಚೌಡೇಶ್ವರಿ ನರ್ಸರಿ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಬಟ್ ಆದರೂ ಸಹ ನಾವು ಯಾವಾಗಲೂ ಇದೇ ನರ್ಸರಿಗೆ ಬರ್ತೀವಿ. ಬಿಕಾಸ್ ನಮಗೆ ಹೊರಗಡೆ ನರ್ಸರಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ನರ್ಸರಿನಲ್ಲಿ ಪ್ಲಾಂಟ್ಸ್ಗಳಾಗಿರಬಹುದು, ಪಾಟ್ಗಳಾಗಿರಬಹುದು, ಹಾಗೆ ಪ್ಲಾಂಟ್ಸ್ಗೆ ಯೂಸ್ ಮಾಡುವಂಥ ಮೆಡಿಸಿನ್ಸ್ಗಳಾಗಿರಬಹುದು, ಪ್ರತಿಯೊಂದು ಕೂಡ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ನನಗನ್ಸುತ್ತೆ. ಸೊ ಆದ್ದರಿಂದ ನಾನು ಯಾವಾಗಲೂ ಇದೇ ನರ್ಸರಿನ ವಿಸಿಟ್ ಮಾಡ್ತೀನಿ. ಸೊ ನೋಡಿ, ನೀವಿಲ್ಲಿ ನೋಡ್ತಾ ಇರುವಂಥ ಪ್ಲಾಂಟ್ಸ್ಗಳೆಲ್ಲ ಜಸ್ಟ್ 100 ರುಪೀಸಲ್ಲಿದೆ. ಹಾಗೆಯೇ ನಿಮಗೆ 50 ರುಪೀಸ್ಗೂ ಕೂಡ ತುಂಬಾ ಚೆನ್ನಾಗಿರುವಂಥ ಪ್ಲಾಂಟ್ಸ್ಗಳು ಸಿಗುತ್ತೆ. ನಾನು ಫಸ್ಟ್ ಟೈಮ್ ಈ ನರ್ಸರಿನ ವಿಸಿಟ್ ಮಾಡಿದಾಗ ಪ್ಲಾಂಟ್ಸ್ದು ಪ್ರೈಸ್ ನೋಡಿ ಶಾಕ್ ಆಯಿತು ಅಂತಲೇ ಹೇಳಬಹುದು. ಬಿಕಾಸ್ ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ನಿಮಗೆ ಪ್ಲಾಂಟ್ಸ್ಗಳು ಸಿಗುತ್ತೆ. ನಾನು ಮನೆ ಹತ್ರನೇ ಇರುವಂಥ ಒಂದು ನರ್ಸರಿಯಿಂದ 450 ರುಪೀಸ್ ಏನೋ ಕೊಟ್ಟು ಒಂದು ಪ್ಲಾಂಟ್ನ ತೊಗೊಂಡು ಬಂದಿದ್ದೆ. ಅದೇ ಸೇಮ್ ಪ್ಲಾಂಟು ನನಗೆ ಈ ಒಂದು ನರ್ಸರಿನಲ್ಲಿ ಜಸ್ಟ್ 150 ರುಪೀಸ್ಗೆಲ್ಲ ಸಿಕ್ತು. ಸೊ ತುಂಬಾ ಪ್ರೈಸ್ ಡಿಫ್ರೆನ್ಸ್ ಇದೆ. ಅಂದರೆ ಹೊರಗಡೆ ನರ್ಸರಿಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ನಿಮಗೆ ಪ್ಲಾಂಟ್ಸ್ಗಳು ಸಿಗುತ್ತೆ. ಸೊ ಆದ್ದರಿಂದ ನಾನು ದೂರ ಆದರೂ ಪರವಾಗಿಲ್ಲ ಅಂತ ಯಾವಾಗಲೂ ಈ ಒಂದು ನರ್ಸರಿಗೇ ಬರ್ತೀನಿ. ಅಷ್ಟೇ ಇಲ್ಲ, ಈ ಒಂದು ನರ್ಸರಿನಲ್ಲಿ ಎಲ್ಲ ರೀತಿಯ ಗಿಡಗಳು ಕೂಡ ಸಿಗುತ್ತೆ. ಲೈಕ್ ಇಂಡೋರ್ ಪ್ಲಾಂಟ್ಸು, ಔಟ್ಡೋರ್ ಪ್ಲಾಂಟ್ಸು ಆ್ಯಂಡ್ ಹೋಮ್ ಡೆಕೋರ್ ಪ್ಲಾಂಟ್ಸ್ಗಳಾಗಿರ್ಬಹುದು, ಹಣ್ಣಿನ ಗಿಡಗಳಾಗಿರ್ಬಹುದು, ಹೂವಿನ ಗಿಡಗಳು, ತರಕಾರಿ ಗಿಡಗಳು, ಈ ರೀತಿ ಎಲ್ಲ ರೀತಿಯಾದಂತಹ ಗಿಡಗಳು ಕೂಡ ಈ ಒಂದು ನರ್ಸರಿನಲ್ಲಿ ಸಿಗುತ್ತೆ. ಜೊತೆಗೆ ಪ್ಲಾಂಟ್ಸ್ನ ಹಾಕೋದಕ್ಕೆ ಬೇಕಾಗುವಂಥ ಪಾಟ್ಗಳು ಕೂಡ ನಿಮಗಿಲ್ಲಿ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಅಂದರೆ ಪಾಟ್ಸ್ಗಳು ಅಷ್ಟೇ ನೋಡೋದಕ್ಕೆ ತುಂಬಾ ಯೂನಿಕ್ ಆಗಿರುತ್ತೆ ಆ್ಯಂಡ್ ತುಂಬಾ ಕಲರ್ಫುಲ್ ಆಗಿರುವಂಥ ಡಿಫ್ರೆಂಟ್ ಡಿಸೈನಲ್ಲಿ, ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಸಿಗುತ್ತೆ. ಜೊತೆಗೆ ಪ್ಲಾಂಟ್ಸ್ಗೆ ಯೂಸ್ ಮಾಡುವಂಥ ಮಣ್ಣು, ಗೊಬ್ಬರ, ಮೆಡಿಸಿನ್ಸ್ಗಳು ಕೂಡ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಸೊ ಆದ್ದರಿಂದ ಮನೆಗೇನಾದರೂ ಪ್ಲಾಂಟ್ಸ್ಗಳನ್ನ ತಗೊಳ್ಬೇಕಿತ್ತು ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು. ಇಲ್ಲಿ ಪ್ಲಾಂಟ್ಸ್ಗಳನ್ನ ನೋಡ್ತಾ ಇದ್ರೆ ಪ್ರತಿಯೊಂದನ್ನು ಕೂಡ ತಗೊಳ್ಳೋಣ ಅಂತ ಆಸೆ ಆಗುತ್ತೆ. ಬಟ್ ಮನೆಯಲ್ಲಿ ಪ್ಲೇಸ್ನ ನಾನು ಥಿಂಕ್ ಮಾಡಿಕೊಂಡು ಜಸ್ಟ್ ಕೆಲವೊಂದು ಮಾತ್ರ ಪ್ಲಾಂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಬಿಕಾಸ್ ತುಂಬ ತೊಗೊಂಡು ಹೋಗ್ಬಿಟ್ರು ಕೂಡ ಒಂಥರ ಕಂಜೆಸ್ಟೆಡ್ ಆಗಿಬಿಡುತ್ತೆ, ಇಡೋದಕ್ಕೆ ಕನ್ವೀನಿಯೆಂಟ್ ಆಗಿರೋದಿಲ್ಲ. ಸೊ ಆದ್ದರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ಪ್ಲಾಂಟ್ಸ್ನ ತೊಗೊಂಡು ಈಗ ಪಾಟ್ಗಳನ್ನ ನೋಡೋಣ ಅಂತ ಹೊರಟಿದ್ದೀನಿ. ನೋಡಿ, ಡಿಫ್ರೆಂಟ್ ಆಗಿರುವಂಥ ಸುಮಾರು ಪಾಟ್ಸ್ಗಳಿಲ್ಲಿದೆ. ಪ್ಲಾಸ್ಟಿಕ್ ಅಷ್ಟೇ ಅಲ್ಲ, ನಿಮಗೆ ಸೆರಾಮಿಕ್ ಹಾಗೆ ಹ್ಯಾಂಗಿಂಗ್ ಪಾಟ್ಗಳು ಕೂಡ ಈ ಒಂದು ಪ್ಲೇಸಲ್ಲಿ ನಿಮಗೆ ಸಿಗುತ್ತೆ. ನಾನು ಇದರಲ್ಲಿ ಕೆಲವೊಂದು ಪಾಟ್ಸ್ಗಳನ್ನ ತೊಗೊಂಡೆ. ಅದರಲ್ಲಿ ಮೊದಲನೇದಾಗಿ ಈ ಪಾಟು ತುಳಸಿದು ಬೃಂದಾವನ ಬರುತ್ತಲ್ಲ ಆ ಒಂದು ಪ್ಯಾಟರ್ನಲ್ಲಿದೆ. ಸೊ ಈ ಒಂದು ಪಾಟ್ನ ನಾನು ತುಳಸಿ ಗಿಡ ಹಾಕೋಕ್ಕೆ ಅಂತ ತೊಗೊಂಡಿದ್ದೀನಿ. ಪ್ಲಾಸ್ಟಿಕಲ್ಲಿದೆ ಮೆಟೀರಿಯಲ್ಲು. ಹಾಗೆಯೇ ಇದರ ಪ್ರೈಸ್ ಬಂದು 80 ರುಪೀಸ್ ಏನೋ ಇದೆ. ಬೃಂದಾವನದ 4 ಕಡೆನೂ ನಿಮಗೆ ದೇವ್ರದ್ದು ಮೂರ್ತಿಗಳನ್ನ ಕೊಟ್ಟಿದ್ದಾರೆ. ಸೊ ತುಳಸಿ ಗಿಡನ ಹಾಕಿ ಬಾಲ್ಕನಿನಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಬೆಸ್ಟ್ ಪ್ರೈಸ್ಗೆ ಇದು ನನಗೆ ಸಿಕ್ಕಿದೆ ಅಂತಲೇ ಅನ್ನಿಸ್ತು. ಸೊ ಆದ್ದರಿಂದ ಈ ಒಂದು ಪಾಟ್ನ ತೊಗೊಂಡೆ. ನೆಕ್ಸ್ಟು ಇದೊಂದು ಪಾಟ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಈ ಪಾಟ್ ತುಂಬಾ ಇಷ್ಟ. ಆಲ್ರೆಡಿ ಮನೆಯಲ್ಲಿ 2 ಇದೆ, ಅದಕ್ಕೆ ಮ್ಯಾಚ್ ಆಗುತ್ತೆ. ಜೊತೆಗೆ ಆರೆಂಜ್ ಅಥವಾ ಯೆಲ್ಲೋ ಕಲರ್ ಪಾಟ್ಗಳನ್ನ ಮನೆಯಲ್ಲಿ ಇಟ್ಟರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಆದ್ದರಿಂದ ಸೇಮ್ ಕಲರ್ ಪಾಟ್ನೇ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಮಾಲ್ ಸೈಜಲ್ಲಿ ಇದೊಂದು ಪಾಟ್ನ ತೊಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಬಂದು 50 ರುಪೀಸ್ ಇದೆ. ಆ್ಯಂಡ್ ಈ ಒಂದು ಪ್ಯಾಟರ್ನಲ್ಲಿ ಪಾಟ್ಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಆದ್ದರಿಂದ ಆಲ್ರೆಡಿ ಸೇಮ್ ಪ್ಯಾಟರ್ನಲ್ಲೇ ಬಿಗ್ ಸೈಜ್ ಹಾಗೆಯೇ ಮೀಡಿಯಮ್ ಸೈಜ್ ಪಾಟ್ಗಳನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ. ಜೊತೆಗೆ ಮಿಸ್ ಆದರೆ ಮತ್ತೆ ಸಿಗಲ್ಲ ಅಂತ ಹೇಳಿ ಒಂದು ಯೆಲ್ಲೋ ಹಾಗೆ ರೆಡ್ ಕಲರಲ್ಲಿ ಪಾಟ್ಗಳನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಮನೆಗೆ ಮೇಯ್ನಾಗಿ ಈ ರೀತಿ ಪ್ಲ್ಯಾಂಟ್ಗಳು ಬೇಕಾಗಿದ್ದು, ಇದ್ರ ಜೊತೆಗೆ ಕೆಲವೊಂದು ಪಾಟ್ಸ್ಗಳು ಬೇಕಾಗಿದ್ದು. ಬಟ್ ನೋಡ್ತಾ ನೋಡ್ತಾ ಇನ್ನೂ ಒಂದೆರಡು ಪ್ಲ್ಯಾಂಟ್ಗಳು ಇಷ್ಟ ಆಗಿ ಗಣಗಿಲೆ ಹೂವಿನ ಗಿಡ ಹಾಗೆಯೇ ಟೆಂಪಲ್ ಟ್ರೀ ಹಾಗೆ ಒಂದು ಶೋ ಪ್ಲ್ಯಾಂಟ್ನ ಕೂಡ ತೊಗೊಂಡಿದ್ದೀವಿ. ಫೈನಲಿ ಎಲ್ಲ ಬಿಲ್ಲಿಂಗ್ ಮಾಡಿಸಿ ನಂತರ ತೊಗೊಂಡಿರುವಂಥ ಪಾಟ್ಗಳಿಗೆ ಇಲ್ಲೇ ಹೋಲ್ನ ಹಾಕ್ಕೊಡ್ತಾರೆ. ಸೊ ಆದ್ದರಿಂದ ಅದನ್ನು ಕೂಡ ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಹಾಗೆ ಬರ್ತಾ ಮನೆಗೆ ಗ್ರಾಸರೀಸ್ಗಳನ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಡಿ-ಮಾರ್ಟ್ ಹತ್ರ ಬಂದಿದ್ದೀವಿ. ನಾನು ಡಿ-ಮಾರ್ಟ್ ಹೋದಾಗೆಲ್ಲ ಮನೆಗೆ ಗ್ರಾಸರೀಸ್ನೆಲ್ಲ ತೊಗೊಂಡಿದ್ದಾದಮೇಲೆ ಈ ಒಂದು ಫ್ಲೋರ್ಗೂ ಕೂಡ ವಿಸಿಟ್ ಮಾಡೇ ಮಾಡ್ತೀನಿ. ಈ ಒಂದು ಫ್ಲೋರಲ್ಲಿ
ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳಾಗಿರಬಹುದು ಅಥವಾ ಕಿಚನ್ಗೆ ಯೂಸ್ ಆಗುವಂಥ ಎಸೆನ್ಷಿಯಲ್ಸ್ಗಳು ಅದೆಲ್ಲ ಇಟ್ಟಿರ್ತಾರೆ. ಅದನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಜೊತೆಗೆ ಸಮ್ಟೈಮ್ಸು ತುಂಬಾ ಯೂನೀಕ್ ಆಗಿರುವಂಥ ಆ್ಯಂಡ್ ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳಾಗಿರಬಹುದು ಆ್ಯಂಡ್ ಕಿಚನ್ ಐಟಮ್ಸ್ಗಳನ್ನ ತರಿಸಿರ್ತಾರೆ. ಸೊ ಆದ್ದರಿಂದ ನಾನು ಗ್ರಾಸರೀಸ್ನ ತೊಗೊಂಡಿದ್ದಾದಮೇಲೆ ಮಿಸ್ ಮಾಡದೆ ಯಾವಾಗಲೂ ನಾನು ಈ ಒಂದು ಫ್ಲೋರ್ನು ಕೂಡ ವಿಸಿಟ್ ಮಾಡ್ಕೊಂಡು ಹೋಗ್ತೀನಿ. ಅದೇ ರೀತಿ ಈ ಸರಿ ನಾನು ನೋಡುವಂಥ ಟೈಮಲ್ಲಿ ಕೆಲವೊಂದು ಐಟಮ್ಸ್ಗಳು ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ನನಗೆ ಅದು ಅವಶ್ಯಕತೆ ಕೂಡ ಇತ್ತು. ಸೊ ಆದ್ದರಿಂದ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಡಿಮಾರ್ಟಲ್ಲಿ ಈ ಸರಿ ಕೆಲವೊಂದು ಹೊಸ ಐಟಮ್ಸ್ಗಳು ಬಂದಿದೆ. ಅದರಲ್ಲಿ ಮೊದಲನೇದಾಗಿ ನೀವು ಇಲ್ಲೊಂದು ಯೆಲ್ಲೋ ಕಲರ್ ಬಾಕ್ಸ್ನ ನೋಡಬಹುದು. ಅದು ಬಂದು ಕಿಡ್ಸ್ ಸ್ಟೋರೇಜ್ ಬಾಕ್ಸ್ ಅಂತ ಇದೆ ಆ್ಯಂಡ್ ಇದರ ಪ್ರೈಸ್ ಬಂದು $299 ಇದೆ. ಅಂದರೆ ಕಿಡ್ಸ್ದ ಐಟಮ್ ಏನಾದರೂ ಸ್ಟೋರ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಬಾಕ್ಸ್ ಟೈಪ್ ಮಾಡಿದ್ದಾರೆ ಯೆಲ್ಲೋ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಬಟ್ ನನ್ನ ಮಗಳಿಗೆ ಏನಷ್ಟು ಯೂಸ್ ಆಗಲ್ಲ ಅಂತ ಹೇಳಿ ನಾನೇನು ಇದನ್ನು ತೊಗೊಳೋದಕ್ಕೆ ಹೋಗಲಿಲ್ಲ. ಬಟ್ ನಿಮ್ಗೇನಾದರೂ ಇಷ್ಟ ಆದರೆ ತೊಗೊಳ್ಬಹುದು. ನೆಕ್ಸ್ಟು 1.5 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಡಸ್ಟ್ಬಿನ್ನ ನೋಡಿದೆ. ಸೊ ನೋಡ್ತಾ ಇರಬಹುದು ಮೇಲ್ಗಡೆ ಜಸ್ಟು ಪ್ರೆಸ್ ಮಾಡಿದ್ರೆ ಡಸ್ಟ್ಬಿನ್ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಮಾಡ್ಕೊಳ್ಬಹುದು. ಇದನ್ನು ಕಿಚನ್ನಲ್ಲಿ ರೂಮ್ಗಳಲ್ಲೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಆಲ್ರೆಡಿ ನನ್ನ ಹತ್ರ ಡಸ್ಟ್ಬಿನ್ ಇದ್ದಿದ್ದರಿಂದ ನಿಮ್ಗೇನಾದರೂ ಯೂಸ್ ಆಗ್ಬೋದೇನೋ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು 3 ಕಂಪಾರ್ಟ್ಮೆಂಟ್ಸ್ ಇರುವಂಥ ಒಂದು ಪ್ಲಾಸ್ಟಿಕ್ ಫುಡ್ ಕಂಟೈನರ್ನ ನೋಡಿದೆ. ಸೊ ನೋಡಿ ಇದು ಈ ರೀತಿ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು $99 ಇದೆ. ಇದು ನಿಮಗೆ 4 ಸೈಡು ಕೂಡ ಲಾಕ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಅದನ್ನು ರಿಮೂವ್ ಮಾಡಿದ್ರೆ ಒಳಗಡೆ ನಿಮಗೆ 3 ಕಂಪಾರ್ಟ್ಮೆಂಟ್ಸ್ಗಳು ಬರುತ್ತೆ. ನೋಡಿ ಈ ರೀತಿ ಇದೆ. ಏನಾದರೂ ಫುಡ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈಗ ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನಾನು ಡಿಮಾರ್ಟಲ್ಲಿ ಹೊಸದಾಗಿ ಏನೆಲ್ಲ ತೊಗೊಂಡೆ, ಅದರದ್ದು ಪ್ರೈಸ್ ಎಷ್ಟು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಡಿಮಾರ್ಟಿಂದ ಮನೆಗೆ ಬಂದಮೇಲೆ ನಾನು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ನೋಡಬಹುದು ಸ್ಟೇನ್ಲೆಸ್ ಸ್ಟೀಲ್ 1000 ml ಕೆಪಾಸಿಟಿ ಇರುವಂಥ ಒಂದು ಆಯಿಲ್ ಕ್ಯಾನ್ನ ತೊಗೊಂಡು ಬಂದಿದ್ದೀನಿ. ಈ ರೀತಿ ಕ್ಯಾನ್ ತೊಗೊಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ಇವಾಗ ತೊಗೊಂಡು ಬಂದಿದ್ದೀನಿ. ಈ ಆಯಿಲ್ ಕ್ಯಾನಲ್ಲಿ ಮೇಲ್ಗಡೆನೆ ಒಂದು ಹೋಲ್ನ ಕೊಟ್ಟಿದ್ದಾರೆ, ನೀವು ಅಬ್ಸರ್ವ್ ಮಾಡಬಹುದು. ಆ್ಯಕ್ಚುಲಿ ಆಯಿಲ್ನ ಹಾಕಿದಾದ್ಮೇಲೆ ಸಮ್ಟೈಮ್ಸ್ ಆಯಿಲು ಲೀಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಆಯಿಲ್ನ ಹಾಕೋದಕ್ಕೆ ಒಂದು ಪೈಪ್ನ ಕೊಟ್ಟಿದ್ದಾರಲ್ಲ, ಅದ್ರ ಪಕ್ಕದಲ್ಲೇ ಒಂದು ಹೋಲ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಆಯಿಲ್ ಲೀಕ್ ಆಯಿತು ಅಂತ ಹೇಳಿದ್ರೆ ಆ ಹೋಲ್ ಒಳಗಡೆಯಿಂದ ಆಯಿಲ್ ಎಲ್ಲ ಬಾಟಲ್ ಒಳಗಡೆನೆ ಹೋಗುತ್ತೆ. ಇದರಿಂದ ಆಯಿಲ್ ಹಾಕಿದಾದ್ಮೇಲೆ ಏನಾದರೂ ಲೀಕ್ ಆದರೆ ಬಾಟಲ್ ಮೇಲೆಲ್ಲ ಆಯಿಲ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಕೊಳ್ಬಹುದು. ಸೊ ಆದ್ರಿಂದ ನಾನು ಈ ಆಯಿಲ್ ಕ್ಯಾನ್ನ ತೊಗೊಂಡು ಬಂದಿದ್ದೀನಿ. ಇದರ ಪ್ರೈಸ್ ಬಂದು $249. ನೆಕ್ಸ್ಟು ಜ್ಯೂಸ್ ಫಿಲ್ಟರ್ ಮಾಡೋದಕ್ಕೆ ಅಂತ ನನಗೆ ಫಿಲ್ಟರ್ ಬೇಕಾಗಿತ್ತು. ಸೊ ಆದ್ದರಿಂದ ಈ ಒಂದು ಸೆಟ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ಪ್ಯಾಕ್ ಆಫ್ 3 ಬರುತ್ತೆ, ಅಂದರೆ ಡಿಫ್ರೆಂಟ್ ಸೈಜಲ್ಲಿ 3 ಫಿಲ್ಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ನಾನು $199 ಪೇ ಮಾಡಿದೆ. ನನಗಂತೂ ಬೆಸ್ಟ್ ಪ್ರೈಸ್ ಅಂತಲೇ ಅನ್ನಿಸ್ತು. ಬಿಕಾಸ್ ನೀವು ಹೊರಗಡೆ ಎಲ್ಲ ಪ್ಲಾಸ್ಟಿಕ್ದೇ ನೀವೇನಾದರೂ ತೊಗೊಳ್ತೀರಾ ಸ್ಮಾಲ್ ಸೈಜ್ ಫಿಲ್ಟರು ಅಂತ ಹೇಳಿದ್ರೆ ಮಿನಿಮಮ್ ಅಂದರೂ $40 to $50 ಇರುತ್ತೆ. ಬಟ್ ಮೆಟಲಲ್ಲಿ ನಿಮಗೆ ಡಿಫ್ರೆಂಟ್ ಸೈಜಲ್ಲಿ ಅಂದರೆ 3 ಡಿಫ್ರೆಂಟ್ ಸೈಜಲ್ಲಿ ನಿಮಗೆ ಫಿಲ್ಟರ್ಸ್ಗಳು ಜಸ್ಟ್ $199 ಅಂತಂದರೆ ಬೆಸ್ಟ್ ಪ್ರೈಸ್ ಅಂತಲೇ ಅನ್ನಿಸ್ತು. ಸೊ ಆದ್ದರಿಂದ ಈ ಒಂದು ಫಿಲ್ಟರ್ ಸೆಟ್ನ ತೊಗೊಂಡು ಬಂದಿದ್ದೀನಿ. ಸೊ ನೋಡಿ ಇದರಲ್ಲಿ 3 ಡಿಫ್ರೆಂಟ್ ಸೈಜ್ಗಳು ಬರುತ್ತೆ. ಒಂದು ಬಿಗ್ ಸೈಜಲ್ಲಿದೆ ಆ್ಯಂಡ್ ಮೀಡಿಯಮ್ ಸೈಜ್, ಹಾಗೆಯೇ ಒಂದು ಸ್ಮಾಲ್ ಸೈಜಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕ್ಯೂಟ್ ಆಗಿರುವಂಥ ಸ್ಟೋರೇಜ್ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಇದಂತೂ ನನಗೆ ತುಂಬಾ ಇಷ್ಟ ಆಗೋಯ್ತು ನೋಡಿದ ತಕ್ಷಣ. ಸೊ ಆದ್ದರಿಂದ ಪಟ್ ಅಂತ ತೊಗೊಂಡ್ಬಿಟ್ಟೆ. ತುಂಬಾ ಕ್ಯೂಟ್ ಆಗಿದೆ ಆ್ಯಂಡ್ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ನನಗನ್ನಿಸ್ತು. ಸೊ ಆದ್ದರಿಂದ ತೊಗೊಂಡು ಬಂದಿದ್ದೀನಿ. ಸಿಲಿಂಡರ್ ಶೇಪಲ್ಲಿರುವಂಥ ಈ ಸ್ಟೋರೇಜ್ ಬಾಕ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೇಲ್ಗಡೆ ಈ ರೀತಿ ಓಪನ್ ಮಾಡಿ ಏನಾದರೂ ಸ್ಟೋರ್ ಮಾಡ್ಕೊಳ್ಬಹುದು. ಅದೇ ರೀತಿ ಕೆಳಗಡೆ 3 ಸ್ಟೆಪ್ಸ್ಗಳಿದೆ, ಅದನ್ನು ಓಪನ್ ಮಾಡಿ ನಾವೇನಾದರೂ ಥಿಂಗ್ಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ತುಂಬಾ ಕ್ಯೂಟ್ ಅನ್ನಿಸ್ತು. 4 ಸ್ಟೋರೇಜ್ ಬಾಕ್ಸ್ಗಳು ಬರುತ್ತೆ, ಜೊತೆಗೆ ನೋಡೋದಕ್ಕೂ ಕೂಡ ಒಂಥರ ಯೂನೀಕ್ ಆ್ಯಂಡ್ ಕ್ಯೂಟಾಗಿ ಅನ್ನಿಸ್ತು. ಸೊ ಆದ್ದರಿಂದ ಇದನ್ನು ನಾನು ತೊಗೊಂಡು ಬಂದಿದ್ದೀನಿ. ಇದಕ್ಕೆ ನಾನು $199 ಪೇ ಮಾಡಿದೆ. ಈ ಒಂದು ಕ್ಯೂಟ್ ಸ್ಟೋರೇಜ್ ಬಾಕ್ಸಲ್ಲಿ ನಾವು ಏನು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಇದನ್ನು ಈ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಪೋರ್ಷನಲ್ಲಿ ರಿಂಗ್ಸ್ ಹಾಗೆ ಕಾಲುಂಗ್ರಗಳನ್ನ
ಇಡೋದಕ್ಕೆ ಅಂತ ಪ್ಲೇಸ್ನ ಮಾಡ್ಕೊಳ್ತಾ ಇದ್ದೀನಿ. ಆದಮೇಲೆ ಕೆಳಗಡೆ ಒಂದು ಪೋರ್ಷನಲ್ಲಿ ಸಿಲ್ವರ್ ಸ್ಟಡ್ಸ್ಗಳು ಹಾಗೆ ಇಯರಿಂಗ್ಸ್ಗಳನ್ನ ಸ್ಟೋರ್ ಮಾಡಿದ್ದೀನಿ. ಅದೇ ರೀತಿ ಸೆಕೆಂಡ್ ಪೋರ್ಷನಲ್ಲೂ ಕೂಡ ಕೆಲವೊಂದು ಸ್ಟಡ್ಸ್ಗಳನ್ನ ಸ್ಟೋರ್ ಮಾಡಿಟ್ಟಿದ್ದೀನಿ. ಅದಾದ ನಂತರ ಲಾಸ್ಟ್ ಪೋರ್ಷನಲ್ಲಿ ನನ್ನ ಮಗಳದು ಸಿಲ್ವರ್ ಬ್ಯಾಂಗಲ್ಸ್ ಹಾಗೆ ಆ್ಯಂಕ್ಲೆಟ್ಸ್ಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಬಿಕಾಸ್ ನಾನು ಎವ್ರಿ 3 ಡೇಸ್ ಕಂಟಿನ್ಯೂಸ್ ಲೀವ್ಸ್ ಅಥವಾ 2 ಡೇಸ್ ಇದ್ದಾಗ ಅಥವಾ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಅವಳಿಗೆ ಯಾವಾಗಲೂ ನಾನು ಕಾಲ್ಗೆಜ್ಜೆನ ಹಾಕ್ತೀನಿ. ಸೊ ಆದ್ದರಿಂದ ತಗೊಳ್ಳೋದಕ್ಕೆ ಇಡೋದಕ್ಕೆ ಈಸಿಯಾಗಿರಲಿ ಅಂತ ಹೇಳಿ ಕೆಳಗಡೆ ಪೋರ್ಷನಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಸೊ ಇದೇ ರೀತಿ ನೀವು ಏನು ಬೇಕಾದರೂ ಸ್ಟೋರ್ ಮಾಡ್ಕೊಳ್ಬಹುದು. ಲೈಕ್ ಯು ಪಿನ್ಸು, ಸೇಫ್ಟಿ ಪಿನ್ಸು, ಹೇರ್ ಪಿನ್ಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗಿರ್ಬಹುದು, ಅಥವಾ ರಿಂಗ್ಸ್ಗಳು, ಸ್ಟಡ್ಸ್ಗಳು ಆ್ಯಂಡ್ ಸ್ಮಾಲ್ ಕ್ಲಿಪ್ಸ್ಗಳು ಬರುತ್ತಲ್ಲ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ಥಿಂಗ್ಸ್ಗಳನ್ನೆಲ್ಲ ಸ್ಟೋರ್ ಮಾಡಿದ್ದಾದಮೇಲೆ ಇದನ್ನು ಕ್ಲೋಸ್ ಮಾಡಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಈ ಒಂದು ಪೀಸ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು 2 ಟೂತ್ ಬ್ರಷ್ ಹೋಲ್ಡರ್ನ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ಥರದ್ದು ನಾನು ಹುಡುಕ್ತಾ ಇದ್ದೆ. ನನ್ನ ಹತ್ರ ಟೂತ್ ಬ್ರಷ್ ಹೋಲ್ಡರೇ ಸಣ್ಣ ಸೈಜಲ್ಲಿತ್ತು, ಜಸ್ಟ್ ಒಂದು ಬ್ರಷ್ ಇಡ್ಸೋ ರೀತಿ ಸೈಜಲ್ಲಿತ್ತು. ಸೊ ಆದ್ದರಿಂದ ಈ ರೀತಿ ಬಿಗ್ ಸೈಜ್ ಹೋಲ್ಡರ್ಸ್ಗಳನ್ನ ಹುಡುಕ್ತಾ ಇದ್ದೆ. ಫೈನಲಿ ಡಿಮಾರ್ಟಲ್ಲೇ ನನಗೆ ಜಸ್ಟ್ 29 ರುಪೀಸ್ಗೆ ಸಿಕ್ತು. ಸೊ ಆದ್ದರಿಂದ 2 ಪೀಸ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ನಿಮಗೆ ಗ್ರೇ, ಬ್ಲೂ ಹಾಗೆ ಪಿಂಕ್ ಕಲರಲ್ಲಿ ಬರುತ್ತೆ. ಬಟ್ ನಾನು ಗ್ರೇ ಹಾಗೆ ಬ್ಲೂ ಕಲರ್ ಇರಲಿ ಅಂತ 2 ತೊಗೊಂಡು ಬಂದಿದ್ದೀನಿ. ಟೂತ್ ಬ್ರಷ್ ಹೋಲ್ಡರ್ಸ್ಗಳು ಈ ರೀತಿ ಬಿಗ್ ಸೈಜಲ್ಲಿ ಇತ್ತು ಅಂತ ಹೇಳಿದ್ರೆ ಟೂತ್ ಬ್ರಷ್ ಆಗಿರಬಹುದು, ಟಂಗ್ ಕ್ಲೀನರು, ಟೂತ್ ಪೇಸ್ಟು ಹಾಗೆಯೇ ಫೇಸ್ ವಾಶ್ನೆಲ್ಲ ನಾವು ಒಂದೇ ಕಡೆ ಅಂದರೆ ಆಲ್ಮೋಸ್ಟ್ ಒಂದು 2 ಬಾಕ್ಸಲ್ಲಿ ಎಲ್ಲನೂ ಸ್ಟೋರ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಅದೇ ಸಿಂಗಲ್ ಬ್ರಷ್ ಹೋಲ್ಡರ್ ಬರುತ್ತಲ್ಲ ಅದನ್ನೇನಾದ್ರು ತೊಗೊಂಡ್ಬಿಟ್ರೆ ಬ್ರಷ್ ಒಂದು ಕಡೆ ಸ್ಟೋರ್ ಮಾಡಬೇಕು, ಫೇಸ್ ವಾಶು, ಟೂತ್ ಪೇಸ್ಟು ಅದನ್ನೆಲ್ಲ ಸಪ್ರೇಟಾಗಿ ನಾವು ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆದ್ದರಿಂದ ಎಲ್ಲನೂ ಒಟ್ಟಿಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ 2 ಬಾಕ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟು ಮನೆಗೆ ಕಾಫಿ ಮಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದು ಬ್ಲ್ಯಾಕ್ ಕಲರಲ್ಲಿದೆ. ಆ್ಯಕ್ಚುಲಿ ಇದರ ಪ್ರೈಸ್ ಬಂದು 60 ರುಪೀಸ್ ಇದೆ. ಬಟ್ ಡಿಮಾರ್ಟಲ್ಲಿ ಸ್ಪೆಷಲ್ ಪ್ರೈಸ್ ಅಂತ ಹೇಳಿ ಜಸ್ಟ್ ಫಾರ್ 49 ರುಪೀಸ್ಗೆ ಇದು ಇತ್ತು. ಸೊ ಆದ್ದರಿಂದ 2 ಮಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದರಲ್ಲಿ ನಿಮಗೆ 3 ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಒಂದು ಬ್ಲ್ಯಾಕ್, ಒಂದು ಬ್ಲೂ ಹಾಗೆ ಒಂದು ರೆಡ್. ಬಟ್ ಬ್ಲೂ ಹಾಗೆ ರೆಡ್ಗೆ ಕಂಪೇರ್ ಮಾಡಿದ್ರೆ ಬ್ಲ್ಯಾಕ್ ಇರಲಿ ಅಂತ ಹೇಳಿ ನಾನು ಈ 2 ಮಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದರ ಜೊತೆಗೆ 2 ಮಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಇದು ಕೂಡ ಅಷ್ಟೇ ಪ್ರೈಸ್ ಬಂದು 60 ರುಪೀಸ್ ಇದೆ. ಬಟ್ ಡಿಮಾರ್ಟಲ್ಲಿ ಸ್ಪೆಷಲ್ ಪ್ರೈಸ್ ಬಂದು 49 ರುಪೀಸ್ಗೆ ಇತ್ತು. ಸೊ ಆದ್ದರಿಂದ ಈ 2 ಮಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಈ 2 ಮಗ್ಗು ಲೈಟ್ ಕ್ರೀಮ್ ಕಲರ್ ಮೇಲೆ ಸ್ವಲ್ಪ ಡಾರ್ಕ್ ಶೇಡ್ ಲೈನ್ಸ್ಗಳನ್ನ ಹಾಕಿದ್ದಾರೆ. ಸೊ ಈ ಮಗ್ಗು ಕೂಡ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಆದ್ದರಿಂದ 2 ಬ್ಲ್ಯಾಕ್ ಮಗ್ ಜೊತೆಗೆ 2 ಕ್ರೀಮ್ ಕಲರ್ ಮಗ್ಗಳನ್ನ ತೊಗೊಂಡು ಬಂದಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.